ಇವತ್ತು ಸುಮಾರು 1 ಗಂಟೆಗೆ ಒಂದು ಬ್ಲಾಸ್ಟ್ ಆಗಿದೆ, ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಹೋಟೆಲ್ನಲ್ಲಿ. ಆಮೇಲೆ ಸುಮಾರು 9 ಜನ ಇಂಜರ್ಡ್ ಇದ್ದಾರೆ, ಬಟ್ ಯಾರೂ ಸೀರಿಯಸ್ ಇಲ್ಲ. ನಾವು ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ FSL ಇಂದ ಟೀಮ್ಸ್ ಎಲ್ಲ ಬಂದಿದ್ದಾರೆ, ಅವರು ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಿಟಿ ಕಮಿಷನರ್ ಇಲ್ಲಿದ್ದಾರೆ, ಸಿಟಿ ಪೊಲೀಸ್ ಕಮಿಷನರ್ ಇಲ್ಲಿದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ. ನಾವು ಖಂಡಿತವಾಗಿ ಯಾರು ಮಾಡಿದ್ದಾನೆ ಪತ್ತೆ ಮಾಡ್ತೀವಿ. ಜಾಸ್ತಿ ಇಂಜರಿ ಇಲ್ಲ, ಬಟ್ ಈಗ ಟ್ರೀಟ್ಮೆಂಟ್ ನಡ್ತಾ ಇದೆ. ಪ್ರಾಥಮಿಕವಾಗಿ ಏನಾದರೂ ಅನುಮಾನಗಳು ಬಂದಿದೆಯಾ? ಪ್ರಾಥಮಿಕ ಒಂದು ಮಾಹಿತಿ ಪ್ರಕಾರ ಹೇಳ್ತಿದ್ದಾರೆ. ಅಲ್ಲಿ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀವಿ. ಇದು ತುಂಬಾ ನಾವು ಅಡ್ವಾನ್ಸ್ನಲ್ಲಿ ಹೇಳಲಿಕ್ಕೆ ಬೇಡ, ಯಾಕೆ ಅವರು ಫಸ್ಟ್ FSL ಇಂದ ಎಲ್ಲ ಟೀಮ್ ಬಂದಿದ್ದಾರೆ, ಅವರು ಎಲ್ಲ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಎಕ್ಸಾಮಿನ್ ಮಾಡ್ತೀವಿ, ಆಮೇಲೆ ತಮಗೆ ಹೇಳ್ತೀವಿ. ಗೃಹ ಸಚಿವರು ಏನಾದ್ರು ಈ ಬಗ್ಗೆ ಮಾಹಿತಿ ಪಡ್ಕೊಂಡ್ರೆ? ಗೃಹ ಸಚಿವರು ಹೌದು, ನಮ್ಮ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇಬ್ಬರು ಜನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಬೋಲ್ಟ್ಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಸರ್, ಅದು ಮತ್ತೆ ಬ್ಯಾಟರಿ. ಹಾಗಾಗಿ ಯಾವ ರೀತಿ ಅಂತ ನಾವು ಈಗಾಗಲೇ FSL ಟೀಮ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದೆ. ಸೊ ಅವರು ಫುಲ್ ಎಕ್ಸಾಮಿನೇಷನ್ ಮಾಡಲಿ, ಆಮೇಲೆ ನಾವು ಹೇಳ್ತೀವಿ. ಹೌದು, ಸಿಬ್ಬಂದಿ ಮತ್ತು ಗ್ರಾಹಕರು ನಾವು ಈಗಕ್ಕೆ ಇಟ್ ಇಸ್ ಟೂ ಅರ್ಲಿ. ಅಧಿಕಾರಿಗಳು ಏನಾದ್ರು ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ, NIA, IB ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ. ನೋಡಿ, ನಮ್ದು FSL ಇಂದ ಫುಲ್ ಟೆಕ್ನಿಕಲ್ ಟೀಮ್ ಅಲ್ಲಿ ಇದೆ, ಅವರು ಎಲ್ಲ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಏನ್ ಅಲ್ಲಿ ಹಾಗೆ ಇತ್ತು ಅಥವಾ ಇವನು ತಂದಿದ್ದಾನೆ, ಹೂಎವರ್ ಇಸ್ ದ ಅಕ್ಯೂಸ್ಡ್, ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ನೋಡೋಣ, ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.